ಎಷ್ಟೊಂದು ಪ್ರೀತಿ ಸಿಕ್ತು ನಿಮಗೆ ಬಿಗ್ ಬಾಸ್ ಮನೇಲಿದ್ದಾಗ ಅಂತಂದರೆ, ನಿಮ್ದೊಂದು ಸಿನಿಮಾ ರಿಲೀಸ್ ಆಯಿತು, ಡೆವಿಲ್ ಸಿನಿಮಾ. ಆ ಸಿನಿಮಾದಲ್ಲಿ ದರ್ಶನ್ ಫ್ಯಾನ್ಸ್ ಅವರು ತುಂಬ ನಿಮ್ಮನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿಲಿ ಬರ್ತಾಯಿತ್ತು. ನಿಮ್ಮದೊಂದು ಗ್ಲಿಮ್ಸ್ ಬಂದರೆ ಸಾಕು ಇಷ್ಟಪಡ್ತಾಯಿದ್ರು. ಏನನ್ಸುತ್ತೆ ಇದ್ರ ಬಗ್ಗೆ ಎಲ್ಲ ನೋಡಿದಾಗ? ಮೇಡಮ್ ಅದು ನನಗೆ ಫಸ್ಟೇ ಗೊತ್ತಿತ್ತು ಮೇಡಮ್. ಡಿ ಬಾಸ್ ಫಿಲಮಲ್ಲಿ ನಾನು ಮಾಡ್ತಾವ್ನಿ, ದರ್ಶನ್ ಅಣ್ಣನ ಫಿಲಮಲ್ಲಿ ನಾನು ಮಾಡ್ತಾವ್ನಿ ಅಂದಾಗಲೇ ನನಗೆ ಗೊತ್ತಿತ್ತು ಮೇಡಮ್. ಜನ ಅಂತೂ ನೋಡ್ತಾರೆ, ಗುರ್ತಿಸ್ತಾರೆ. ಅಂದರೆ ಈ ಸಿನಿಮಾದಲ್ಲಿ ಪಕ್ಕ ನಿಂತ್ಕೊಬಿಟ್ರೆ ಸಾಕು ಅನ್ನೋ ಥರನೇ ಇರ್ತದಲ್ಲ ಮೇಡಮ್. ಹೊರಗಡೆ ಬಂದಾಗ ನಾನು ಇದ್ದದ್ದೇ ಒಂದು 4-5 ಸೀನು ಅಂದ್ಕೊಳ್ಳಿ, 4 ಸೀನು 5 ಸೀನು ಅಂತ ಅಂದ್ಕೊಳ್ಳಿ, ನೋಡ್ತಾರೆ ಅಂತ ಗೊತ್ತಿತ್ತು. ಬಟ್ ನೋಡಿ ಈ ಥರ ಪ್ರೀತಿ ಕೊಡ್ತಾರೆ, ಈ ಥರ ಇಷ್ಟಪಡ್ತಾರೆ ಅಂತ ಗೊತ್ತಿರಲ್ಲ ಮೇಡಮ್. ಸತ್ಯ ಅವರು ಅದು ನೋಡಿ ಎಷ್ಟು ಪ್ಲಸ್ ಆಗ್ಬಿಡ್ತದು. ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ತುಂಬ ದೊಡ್ಡ ಪ್ಲಸ್ ಆಗೋಯ್ತು. ಅಲ್ಲೊಂದಷ್ಟು ಪ್ರೀತಿ ಅದೆಲ್ಲ ಈಗ ನೋಡಿ ಎಲ್ಲ ಕಡೆಯಿಂದನೂ ಹಿಂಗೆ ಬರ್ತದಲ್ಲ ಪ್ರೀತಿ ಮೇಡಮ್. ಅದು ಇದು ಒಂಥರ ನಾನು ಹೇಳ್ತಾ ಇರ್ತೀನಲ್ಲ, ಮೈಲಿಗಲ್ಲಿದ್ದಂಗೆ ನನ್ನ ಜೀವನಕ್ಕೆ. ಫಿನಾಲೆ ದಿನ ಜಾಲಿವುಡ್ ಸ್ಟುಡಿಯೋ ಮುಂದೆ ಎಷ್ಟು ಜನ ಇದ್ರು ಗೊತ್ತಾ ನಿಮಗೆ? ಆಮೇಲೆ ಗೊತ್ತಾಯ್ತಾ? ಕೇಳ್ಕೊಂಡ್ರಾ? ಗೊತ್ತಾಯ್ತು. ಫಸ್ಟ್ ನಾನು ಕಪ್ ಹಿಡ್ಕೊಂಡು ಸ್ಟೇಜ್ ಇಳಿದಾಗಲೇ ಹೇಳಿದ್ರು. ಇಳಿದ ತಕ್ಷಣ ಒಬ್ರು ಇಲ್ಲ ಸ್ಟೇಜ್ ಮೇಲೆ ಇದ್ದಾಗಲೇ ಎಲ್ಲ ಮಾಮೂಲಿ ಹೋಯ್ತಾ ಇದ್ರು, ನಾನು ಸ್ಟೇಜ್ ಮೇಲೆ ಇದ್ದೆ. ಆವಾಗ ಒಬ್ರು ತೋರಿಸಿದ್ರು, ನಿಮ್ಮದು ಕ್ರೇಜಲ್ಲಿ ಹೊರಗಡೆ ಕ್ರೇಜ್ ಹೆಂಗೈತೆ ಗೊತ್ತಾ ಅಂತ. ಏನು ಅಂತ ಹೇಳಿದೆ. ವಿಡಿಯೋ ಇದು ಬಂದ್ಬಿಟ್ಟು ತೋರಿಸಿದ್ರು ಕಟ್ಟೋರಿದಲ್ಲಿ. ನನಗೆ ತಲೆ ತಿರುಗೋಯ್ತು ಅಷ್ಟೊತ್ತೊಂದು ರಾತ್ರಿಯಲ್ಲೂ. ಅಯ್ಯಯ್ಯಪ್ಪ ಏನಪ್ಪ ಇದು ಅಂತ ನಂಬಕ್ಕಾಗಿಲ್ಲ. ಈಗಲೂ ನಂಬಕ್ಕಾಯ್ತಾ ಇಲ್ಲ ನೋಡ್ರಿ ಹಂಗೆ.